ಅದು ಅವ್ನು ನೋಡ್ದ ಆ ಪಾತ್ರನ ಡೈರೆಕ್ಟರ್ ಕೇಳ್ದ ಇದು ಯಾವ ತರ ಅನ್ಕೊಂಡಿದೀರಾ ಅಂತ. ಅವ್ರು ಈ AI ಇಮೇಜಸ್ ನ ಜನರೇಟ್ ಮಾಡಿ ಇಟ್ಕೊಂಡಿದ್ರು ಆ ಕ್ಯಾರೆಕ್ಟರ್ಗೆ. ಇಲ್ಲ ಯಾವ ಅದನ್ನ ತೋರ್ಸಿದ್ರು. ಚೆನ್ನಾಗಿದೆಯಲ್ಲ ಒಂಥರ ವಿಚಿತ್ರವಾಗಿ ನಾನೇ ಮಾಡ್ಬಿಡ್ತೀನಿ ಅಂತ ನೋಡ್ತಾ ಇದ್ರಲ್ಲ ಅದು. ಇನ್ನ ಡಾಲಿ ಪಿಕ್ಚರ್ ಬಗ್ಗೆ ನಾನು ಮಾತಾಡಬೇಕು. ಸೊ ಡಾಲಿ ಪಿಕ್ಚರ್ ಮೂಲಕ ಬರ್ತಾ ಇರುವಂತದ್ದು. ಈಗ ಡಾಲಿ ಅಂತ ಬಂದಾಗ ಬಡವ ರಾಸ್ಕಲಿಂದ ಶುರು ಮಾಡಿದ್ರು, ಸ್ನೇಹಿತರಿಗೂ ಕೂಡ ಪ್ರೊಡ್ಯೂಸ್ ಮಾಡ್ತಾ ಇದಾರೆ. ಸೊ ಪೂರ್ಣ ಅವ್ರಿಗೂ ಆಯ್ತು, ಸೊ ನಿಮ್ಗೂ ಆಯ್ತು, ನಿಮ್ಗೆ 2ನೇ ಸಿನಿಮಾ ಈಗ ಮಾಡ್ತಾ ಇರೋದು. ಹೆಂಗಿದೆ ಸರ್ ನಿಮ್ಮ ಸ್ನೇಹ ಸಂಬಂಧ, ಅವನ್ ಮಾತುಕತೆ? ಸಿನಿಮಾ ಮಾಡ್ಬೇಕು ಅಂದಾಗ ಯಾವ ರೀತಿಯಾಗಿ ಮಾತುಕತೆ ಇರುತ್ತೆ, ಸಿನಿಮಾ ಹೊರತುಪಡಿಸಿ ಯಾವ ರೀತಿಯಾಗಿ ಮಾತುಕತೆ ಇರುತ್ತೆ? ಚೆನ್ನಾಗಿರುತ್ತೆ. ಚೆನ್ನಾಗಿ ನಾವು ಸಂಬಂಧ ಚೆನ್ನಾಗಿರೋದಕ್ಕೆ ಇನ್ನು ಚೆನ್ನಾಗಿ ಸಿನಿಮಾ ಮಾಡ್ಕೊಂಡು. ಅಂದ್ರೆ ಟಾಕಿಂಗ್ ವೇ ಹೆಂಗಿರುತ್ತೆ ಅಂತ, ಈಗ ಫ್ರೆಂಡ್ಲಿ ನಮ್ಗೆ ಏನು ಇಲ್ಲ, ಆರಾಮಾಗಿ ಕೂತಿದೀವಿ, ಚಿಲ್ ಮಾಡ್ತಾ ಇದೀವಿ. ಅದೇ ಸಿನಿಮಾ ಅಂತ ಬಂದಾಗ ಸ್ವಲ್ಪ ಈಗ ನಿರ್ಮಾಪಕರು ಒಂದು ರಿಯಾಲಿಟಿಲಿ ಏನ್ ಗೊತ್ತಾ, ಈಗ ಅವನು ಏನು ಎಲ್ಲ ಆರಾಮಾಗೇ ಇರ್ತಾನೆ ಅನ್ನೋದನ್ನು ತಪ್ಪು. ಬಜೆಟ್ ಜಾಸ್ತಿ ಆದಾಗ ಅವ್ನು ನನ್ ಕೇಳ್ತಾನೆ, ಕೇಳ್ಬೇಕು ಅಲ್ವಾ? ಫ್ರೆಂಡ್ಶಿಪ್ ಹೆಲ್ದಿ ಆಗಿರುತ್ತೆ. ಕೇಳ್ಬೇಕಲ್ವಾ ಅವನು, ಬಜೆಟ್ ಯಾಕೆ ಜಾಸ್ತಿ ಆಗ್ತಿದೆ, ನೀನ್ ನೋಡ್ಕೊತಾ ಇದೀಯಾ ಇಲ್ವಾ, ಅದು ಮತ್ತೊಂದು ಅವ್ನು ಕೇಳ್ತಾನೆ ಅದನ್ನ, ವಿಚ್ ಇಸ್ ಗುಡ್ ಅಲ್ವಾ? ನಾನು ಆನ್ಸರಬಲ್ ಇದೀನಿ, ನಾನು ಅಕೌಂಟಬಲ್ ಇದೀನಿ. ಅದು ನನ್ನ ಅವನ ಸ್ನೇಹನದಲ್ಲ, ಅದು ಆಗ್ತಿರೋ ದುಡ್ಡಿಗೆ ನಾನ್ ಕೊಡೋ ಗೌರವ ಇರ್ಬೇಕಾಗುತ್ತಲ್ಲ. ಅದು ನನ್ನ ಒಂದಷ್ಟು ನನ್ನ ಆನ್ಸರಬಲ್ ಅಲ್ವಾ? ಸೊ ಆ ನಿಟ್ಟಿನಲ್ಲಿ ಒಂದಷ್ಟು ಲವ್ ಯಾಕೆ ನೋಡ್ಕೊಂಡ್ ಮಾಡ್ರೋ, ಬಜೆಟ್ ಜಾಸ್ತಿ ಆಗ್ತಾ ಇದೆ ಹಂಗೆ ಹಿಂಗೆ ಅಂತೆಲ್ಲ ಆ ಥರದ್ದೆಲ್ಲ ಇದ್ದೇ ಇರುತ್ತೆ. ಸೊ ಐ ಮೀನ್ ಇದ್ರಲ್ಲಿ ನಾವು ಕೂತಾಗ, ಇಲ್ಲಂದ್ರೆ ಯಾವ್ದೋ ಚೆನ್ನಾಗಿ ಇದು ಈಗ ಔಟ್ಪುಟ್ ಎಲ್ಲ ನೋಡಿದಾಗ, ಸಿನಿಮಾ ನೋಡ್ದ ಸಿನಿಮಾ ಚೆನ್ನಾಗಿದೆ ಏನೋ ಮಾಡೋಣ, ತಲೆ ಕೆಡ್ಸ್ಕೊಬೇಡ. ಆಮೇಲೆ ಅವನೇ ಧೈರ್ಯ ಹೇಳ್ತಾನೆ ನನಗೆ, ನಾ ಟೆನ್ಷನ್ ಆದ್ರೆ ಕೆಡ್ಸ್ಕೊಬೇಡ, ಜನ ಒಳ್ಳೆ ಸಿನಿಮಾ ಕೈ ಬಿಡಲ್ಲ, ತಲೆ ಕೆಡ್ಸ್ಕೊಬೇಡ ಅಂತ ಅವನೇ ಹೇಳ್ತಿರ್ತಾನೆ. ಓಕೆ. ಸೊ ಇದ್ರಲ್ಲಿ ಒಂದು ಸ್ಪೆಷಲ್ ಪಾತ್ರ ಕೂಡ ಮಾಡಿದ್ದಾರೆ. ಅದು ಹೆಂಗೆ ಪಾತ್ರ ಬಂದಿದ್ದು? ಅದು ಅವ್ನು ನೋಡ್ದ ಆ ಪಾತ್ರನ ಡೈರೆಕ್ಟರ್ ಕೇಳ್ದ ಇದು ಯಾವ ತರ ಅನ್ಕೊಂಡಿದೀರಾ ಅಂತ. ಅವ್ರು ಈ AI ಇಮೇಜಸ್ ನ ಜನರೇಟ್ ಮಾಡಿ ಇಟ್ಕೊಂಡಿದ್ರು ಆ ಕ್ಯಾರೆಕ್ಟರ್ಗೆ. ಇಲ್ಲ ಯಾವ ಅದನ್ನ ತೋರ್ಸಿದ್ರು. ಚೆನ್ನಾಗಿದೆಯಲ್ಲ ಒಂಥರ ವಿಚಿತ್ರವಾಗಿ ನಾನೇ ಮಾಡ್ಬಿಡ್ತೀನಿ ಅಂತ ನೋಡ್ತಾ ಇದ್ರಲ್ಲ ಅದು. ಸೊ ವಿಚಿತ್ರವಾಗಿದೆ ಅದು ಕ್ಯಾರೆಕ್ಟರ್ ಅದು. ಓಕೆ. ಸೊ ಯಾರನ್ನಾದ್ರೂ ಒಂದು ಮೈಂಡ್ ಅಲ್ಲಿ ಇತ್ತ ಇಂಥವ್ರ ಕೈಲಿ ಮಾಡಿಸಬಹುದು ಆ ಕ್ಯಾರೆಕ್ಟರ್ ಇನ್ನು ಯಾರು ಅಂತ ಅನ್ಕೊಂಡಿರ್ಲಿಲ್ಲ. ಸೊ ಇವನೇ ಓಕೆ ಅನ್ಬಿಟ್ನಲ್ಲ, ಇವ್ರಿಗೂ ಡೈರೆಕ್ಟರ್ಗಳಿಗೂ ಸಮಾಧಾನ ಆಯ್ತು, ಹಬ್ಬ ಸದ್ಯ ನಮ್ದು ನಮ್ಮ ಆರಾಮ ಈಗ ಅಂತ. ಅವರು ಒಂಥರ ಎಷ್ಟು ಖುಷಿ ಆದ್ರೆ ಗೊತ್ತಾವಾಗ. ಆಮೇಲೆ ಅವ್ರು AI ಜನರೇಟೆಡ್ ಇಮೇಜ್ ಹೇಗ್ ಮಾಡಿದಾರೆ ಅಂದ್ರೆ ಧನಂಜಯ ಸರ್ ತರನೇ ಕಾಣಿಸ್ಬೇಕು ಹಂಗ್ ಮಾಡಿದಾರೆ. ಧನಂಜಯ ಸರ್ ತರನೇ ಕಾಣಿಸ್ಬೇಕು AI ಇಮೇಜ್ ಅಂದ್ರೆ ನಂತರ ಏನಾರಲ್ಲ ನಾನೇ ಮಾಡ್ಬೋದಲ್ಲ ಅಂತ ಅವ್ರು ಹೇಳ್ಬೇಕು ಅಂತ ಅವ್ರು ಆತರ ಕ್ರಿಯೇಟ್ ಮಾಡಿ. ಡೈರೆಕ್ಟರ್ ನೋಡಿ ಎಷ್ಟು ಕ್ರಿಯೇಟಿವಿಟಿ ಇದೆ. ಆ ಕ್ರಿಯೇಟಿವಿಟಿ ಇಂದ ಕೈ ಎದುರೇ ಇರ್ಬೇಕಂತ. ಅದು ನನಗೆ ಇಲ್ಲ, ನಾನು ಆ ವಿಚಾರದಲ್ಲಿ ನಾನು ಯಾವತ್ತು ಗ್ರಾಂಡೆಡ್ ತಗೊಳಲ್ಲ. ಅವ್ರೇನಾದ್ರು ಅಂದ್ರೆ ಬನ್ನಿ ಕೇಳಿ ಹೂ ಅಂದ್ರೆ ಮಾಡಿ, ಅದ್ರಲ್ಲಿ ಏನಿದೆ ನಾನು ಇಷ್ಟೇ ಹೇಳದ್ ನಾನು. ಓಕೆ. ಇನ್ನ ಸಿನಿಮಾ ಅಂತ ಬಂದಾಗ, ಸೊ ನೀವು ಸೂಪರ್ ಸ್ಟಾರ್ ಆಗಿರ್ತೀರಾ, ಹೆಂಗೆ ನೀವು ಇವ್ರಿಗೆ ಕ್ವಾಟ್ಲೆ ಕೊಡ್ತೀರಲ್ಲ, ಇವ್ರು ನಿಮಗ್ ಕ್ವಾಟ್ಲೆ ಕೊಡ್ತಾರ? ಅಯ್ಯೋ, ನಾನ್ ಇವ್ರಿಗೆ ಕ್ವಾಟ್ಲೆ ಕೊಡಲ್ಲ, ಇವರೇ ನನಗೆ ಕ್ವಾಟ್ಲೆ ಕೊಡೋದು. ನನಗೆ ಪೇಷನ್ಸ್ ಇರುತ್ತೆ. ಅದೊಂದ್ಸತಿ ಹಿಂಗ್ ಧಮ್ ಅಂದಾಗ ಇವ್ರಿಗೆ ನಾನ್ ಒಂದ್ಸತಿ ಕ್ವಾಟ್ಲೆ ಕೊಡ್ತೀನಿ ಅಷ್ಟೇ. ಓಕೆ. ಬಟ್ ಸಿಕ್ಕಾಪಟ್ಟೆ ಕ್ವಾಟ್ಲೆ ಕೊಟ್ಟಿದ್ದಾರೆ. ಸೆಟ್ಟಲ್ ಎಲ್ಲ ಬಂದು ಕ್ವಾಟ್ಲೆ ಕೊಡೋದಲ್ಲ ಇದೆಯಾ? ಆತರ ಎಲ್ಲ ಏನಿಲ್ಲ ಸರ್. He's a very serious actor who does comedy ಅಂತ ಹೇಳ್ಬೋದು. ಸೆಟ್ಟಲ್ ಎಲ್ಲ ಹೋಗಿ ಸೆಟ್ಟಲ್ ಆತರ ಎಲ್ಲ ಏನಿಲ್ಲ, ಮನೇಲಿ ಮಾತ್ರ ಕೊಟ್ಟೆ. ನಾನು ಬಹಳ ಸೀರಿಯಸ್ ಆಗಿ ಇರ್ತೀನಿ ಸೆಟ್ ಅಲ್ಲಿ. And he's a serious actor who does comedy. ಸಿನಿಮಾ ಸೆಟ್ಟಲ್ ಸಿನಿಮಾದಲ್ಲಿ ಒಳಗಡೆ ವಿದ್ಯಾಪತಿಯಾಗಿ ಅವ್ರ ಏನಾದ್ರು ಆಕ್ಟ್ ಮಾಡ್ಬೇಕು. ಓ, ಅದ್ರಲ್ಲೇ ಕೇಳದೆ ಬೇಡ, ಸಖತ್ ಕ್ವಾಟ್ಲೆ. ಅದ್ರ ಕ್ವಾಟ್ಲೆ ಕೊಟ್ಟಿದ್ದೀನಿ. ಅದನ್ನ ಹೇಳಿದ್ದು. ಕ್ವಾಟ್ಲೆ ಕೊಟ್ಟನು ಕೊಡದೇ ಇರಂಗ ಸೈಡ್ ಅಲ್ಲಿ ತುಂಬಾ ಮುಗ್ಧ ಮಾಡೇ ಇಲ್ಲಪ್ಪ. ಬಟ್ ಒಂದ್ಸತಿ ಅವ್ರದ್ದು ಒಂದು ಎರಪ್ಟ್ ಆಗುತ್ತೆ ಕೋಪ. ಸೊ ಅಲ್ಲಿಂದ ಚಾಲೆಂಜಸ್ ಶುರು ಆಗುತ್ತೆ. ಅಲ್ಲಿಂದ ನಂಗೆ ಚಾಲೆಂಜ್ ಶುರು ಆಗುತ್ತೆ. ಓಕೆ. ಕರಾಟೆ ಕಲಿಯೋದಕ್ಕೆ ನೀವು ಕರೆಕ್ಟ್ ಗರುಡರಾಮರ್ ಹೊಡಿಬೇಕಲ್ಲ, ಅಷ್ಟು ಹೆಂಗಿದ್ದಾರೆ ಅವರು. ಸುಮ್ನೆ ಹೊಡಕ್ಕಾಗತ್ತಾ? ಆಟ ಅನ್ಕೊಂಡಿದೀರಾ? ಅನ್ಸಿದ್ಯಾಕೆ ಅಂತ ಕರಾಟೆನೆ ಕಲಿಬೇಕು ಅಂತ? ಕರಾಟೆ ಕಲ್ತ್ರ ಹೊಡಿಬೋದೇನೋ ಅಂತ ಮೈಂಡ್ ಸೆಟ್ ಅಲ್ಲಿ ಕಲ್ತೀವಿ. ಅದ್ರಲ್ಲಿ ನಿಮ್ ಗುರುಗಳು ಬೇರೆ ನೆಕ್ಸ್ಟ್ ಲೆವೆಲ್ ಅವರು. ಮತ್ತೆ ಚೆನ್ನಾಗಿ ಹೇಳ್ಕೊಟ್ರ? ಏನಾದ್ರು ಇಂಜುರಿ ಮಾಡ್ಕೊಂಡ್ರ? ಆಕ್ಷನ್ ಮಾಡಿದಾಗ ಏನಾದ್ರು ಸಣ್ಣ ಪುಟ್ಟ ಆಗೇ ಆಗ್ತವೆ. ಅಲ್ಲ, ಫಸ್ಟ್ ಜಲಕ್ ನೋಡಿದ್ರೆ ನೀವು ಹೊಡಿಯೋದು. ಹೌದು. ಅದ್ ಹೆಂಗ್ ಹೊಡಿದ್ ಅಷ್ಟೊಂದು ಅಂತ ಹೊಡೆದಿ ಎಲ್ಲಿ ಹೊಡೆದ್ರು ಅದ್ ಬೇರೆಯವ್ರಿಗೆ ಹೋಗಿ ಬಿತ್ತಲ್ಲ ಪಾಪ. ಎಷ್ಟು ಚೆನ್ನಾಗಿ ಕಾನ್ಸೆಪ್ಟ್ ಮಾಡಿರಲ್ವಾ? ಸೂಪರ್ ಕಾನ್ಸೆಪ್ಟ್ ಮಾತ್ರ. ಓಕೆ. ಸೊ ನೀವು ಎಷ್ಟು ಶೈನ್ ಆಗ್ತೀರಾ ಈ ಒಂದು ಸಿನಿಮಾದಲ್ಲಿ ವಿದ್ಯಾ ಆಗಿ? ವಿದ್ಯಾಗಿ ಒಂದು ಗ್ಲಾಮರಸ್ ಆಗಿರೋ ಕ್ಯಾರೆಕ್ಟರ್ ಅಂದ್ರೆ
ಬರೀ ಲಂಗ ದಾವಣಿಯಲ್ಲಿ ನೋಡಿರೋ ಮಲೈಕಾನ ಇದ್ರಲ್ಲಿ ಡಿಫ್ರೆಂಟ್ ಆಗಿ ನೋಡ್ತಾರೆ, ಡಿಫ್ರೆಂಟ್ ಅಟೈರ್ ಅಲ್ಲಿ ನೋಡ್ತಾರೆ. ಅಂದ್ರೆ ಒಂದ್ ಸೂಪರ್ ಸ್ಟಾರ್ ಅಂದ್ರೆ ಎಲ್ಲ ಬೇರೆ ಬೇರೆ ಕಾನ್ಸೆಪ್ಟ್, ಬೇರೆ ಬೇರೆ ಕಾಸ್ಟ್ಯೂಮ್ಸ್ ಹಾಕೋತಾರೆ. ಸೊ ಅದನ್ನೆಲ್ಲ ನನ್ಗೆ ಅನ್ಸ್ತಿತ್ತು ಯಾವಾಗಾದ್ರೂ ಈ ತರ ಒಂದ್ ಕ್ಯಾರೆಕ್ಟರ್ ಮಾಡ್ಬೇಕಲ್ಲ, ಲಂಗ ದಾವಣಿ ಹಾಕೊಂಡೆ ಬೇರೆ ಜನ ನೋಡಿದ್ರೆ ಏನ್ ಗೊತ್ತಾಗುತ್ತೆ. ಸೆಕೆಂಡ್ ಸಿನಿಮಾಗೆ ನಿಮ್ಗೆ ಆ ಸೂಪರ್ ಸ್ಟಾರ್ ಕ್ಯಾರೆಕ್ಟರ್ ಸಿಕ್ಕಿದೆಯಲ್ಲ, ದೇವ್ರು. ಸಾಂಗ್ ಅಲ್ಲಿ ಏನ್ ಚೆನ್ನಾಗಿ ಕಾಣ್ತಾರೆ. ಅದೇ ಸರ್, ಅದ್ರಲ್ಲಿ ನೆಕ್ಸ್ಟ್ ಅದೇ ಕ್ವಶನ್ ಇತ್ತು, ಮದನ್ ಅರಳಿ ಯಾಕೆ ಹಂಗೆಲ್ಲ ಬರಬಡಿ ಏನೇನು ಹೇಳಿ ಪರವಾಗಿಲ್ಲ. ಖುಷಿ ಆಯ್ತು ಅವ್ರು ನೋಡಿ, ತುಂಬಾ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ, ಕ್ಯೂಟ್ ಆಗಿ ಕಾಣಿಸ್ಕೊಂಡಿದ್ದಾರೆ, ತುಂಬಾ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ ಸಾಂಗ್ ಅಲ್ಲಿ. ಹೌದಾ? ಅಲ್ಲ, ಜನನು ಇಷ್ಟಪಟ್ಟಿದ್ದಾರೆ. ಅಂದ್ರೆ ಡಿಫ್ರೆಂಟ್ ಮಲೈಕಾನ ನೋಡಿದ್ರು. ಆಮೇಲೆ ಯಾರೋ ಮೊನ್ನೆ ಇಂಟ್ರು, ನೀವು ಆ ಸಿನಿಮಾಕ್ಕಿಂತ ಚೆನ್ನಾಗಿ ಕಾಣಿಸ್ತೀರ. ಅಲ್ಲ, ಅದ್ರಲ್ಲಿ ಬೇರೆ ಕ್ಯಾರೆಕ್ಟರ್ ಮಾಡ್ತಿದ್ದೆ, ಇದ್ರಲ್ಲಿ ಕ್ಯಾರೆಕ್ಟರ್ ಡ್ಯಾನ್ಸ್ ತುಂಬಾ ಚೆನ್ನಾಗಿ ಮಾಡ್ತಾರೆ ಸರ್ ಇವ್ರು ರೀಲ್ಸ್ ಎಲ್ಲ ನೋಡಿದ್ರೆ ಒಳ್ಳೆ ಡ್ಯಾನ್ಸ್ ಇದೆ, ಸೂಪರ್. ಆಮೇಲೆ ಅವ್ರದ್ದು ರೋಟೀನ್ ಗೊತ್ತಾ ಸರ್? ಬೆಳಗ್ಗೆ ಗೊತ್ತಿರುತ್ತೆ ಬಿಡಿ, ಬೆಳಗ್ಗೆ ಎದ್ದೊಳ್ತಿದ್ದಂಗೆ ಜ್ಯೂಸ್ ಇಂದ ಶುರು ಮಾಡ್ತಾರೆ, ABC ಅಂತ. ಸ್ಕಿನ್ ಟೋನ್ ನೋಡಿ ಹೆಂಗಿದೆ, ಟೆನ್ಷನ್ ಇದೆ, ಕಾಫಿ ಕುಡ್ದು ಟೆನ್ಷನ್ ತಲೆನೋವಿಗೆ ಆಗಿದೆ ಅಷ್ಟೇ.